ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿರೋ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ ಎಷ್ಟೊಂದು ವಂಚನೆ ಕೇಸ್ಗಳು. ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕೇಸ್ ಇದು. ಸೈಬರ್ ವಂಚಕರನ್ನ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕರಣ್, ತರುಣ್, ನಟಾನಿ, ಧವಲ್ ಶಾ ಎಂಬುವಂತ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಂಪನಿನಲ್ಲಿ ಇವರು ಮೂವರು ಕೂಡ ಕೆಲಸ ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಅನ್ನುವಂಥವ್ರು ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಆ ಕಂಪನಿಯ 50 ಲಕ್ಷದ ಶೇರನ್ನು ವಿಜಯ್ ಕುಮಾರ್ ಅವರು ಪಡೆದಿದ್ರು. ಅಷ್ಟೇ ಅಲ್ಲ, ಈ 12 ಕೋಟಿ ರೂಪಾಯಿಯ ಸೀಕ್ರೆಟ್ ಅನ್ನ ವಿಜಯ್ ಕುಮಾರ್ ಬಾಯ್ಬಿಟ್ಟಿದ್ರಂತೆ. 3 ಬೇರೆ ಬೇರೆ ನಂಬರ್ಗಳಿಂದ ಈ ಆರೋಪಿಗಳು ವಿಜಯ್ ಕುಮಾರ್ ಅವರಿಗೆ ಧಮಕಿ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ವಂಚನೆ ಎಸಗಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇದು ಕೂಡ ಒಂದು ಬೃಹತ್ ಡಿಜಿಟಲ್ ವಂಚನೆಯ ಪ್ರಕರಣ ಏನಿದೆ, ಇದ್ರ ಬಗ್ಗೆ ಡೀಟೇಲ್ಸ್, ಅರೆಸ್ಟ್ ಆಗಿರುವಂತ ಮೂವರು ಏನೆಲ್ಲ ಬಾಯ್ಬಿಟ್ಟಿದ್ದಾರೆ? ಶ್ರೀಲಕ್ಷ್ಮಿ, ಈ ಡಿಜಿಟಲ್ ಯುಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಪೊಲೀಸರಿಂದ ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ, ಜಾಗೃತಿಯನ್ನ ಕೊಟ್ಟರು ಕೂಡ ಯಾರು ಜಾಸ್ತಿ ಚೆನ್ನಾಗಿ ಓದ್ಕೊಂಡಿರುವಂತವರೇ ಇಂತಹ ಪ್ರಕರಣಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿದ್ದಂತ ಓರ್ವ ಟೆಕ್ಕಿಗೆ ಬರೋಬ್ಬರಿ 11 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತ ಪ್ರಕರಣ ದಾಖಲಾಗಿತ್ತು. ಅಂದ್ರೆ 2-3 ತಿಂಗಳ ಮುಂಚೆ ವಿಜಯ್ ಕುಮಾರ್ ಎಂಬ ಟೆಕ್ಕಿಯನ್ನ ಕಾಂಟ್ಯಾಕ್ಟ್ ಮಾಡಿದಂತ ಆರೋಪಿಗಳು ದುಬೈನಿಂದ ಆತನಿಗೆ ಕರೆ ಮಾಡಿ, ನಿಮ್ಮನ್ನ ಒಂದು ಕೇಸ್ ಒಂದರಲ್ಲಿ ಅರೆಸ್ಟ್ ಮಾಡ್ತೇವೆ, ನಿಮ್ಮ ಅಕೌಂಟ್ ನಲ್ಲಿ ಎಷ್ಟಿದೆ ಅಷ್ಟು ಹಣವನ್ನ ಕೊಡಿ ಅಂತ ಹೇಳಿ ಅವರು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಈ ವೇಳೆ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಡಾಕ್ಯುಮೆಂಟ್ಗಳಾಗಿರ್ಬೋದು, ಮತ್ತೆ ಮೊಬೈಲ್ ಪಾಸ್ವರ್ಡ್ ಎಲ್ಲವನ್ನೂ ಕೂಡ ಆರೋಪಿಗಳಿಗೂ ಕೊಟ್ಟಿರ್ತಾನೆ. ಆದ್ರೆ ಆತನ ಅಕೌಂಟ್ ಅಲ್ಲಿ 2.5 ಲಕ್ಷ ಇರುತ್ತೆ. ಆ ಒಂದು 2.5 ಲಕ್ಷ ಇದ್ದದ್ದು ಮಾತ್ರ ನಾನು ಕೊಡ್ತೇನೆ ಅಂತ ಹೇಳಿ ಮೊದಲಿಗೆ ಟೆಕ್ಕಿ ಹೇಳಿರ್ತಾನೆ. ಆದ್ರೆ ಆತನನ್ನ ಮತ್ತೆ ಬೆದರಿಸಿದಂತ ಸಂದರ್ಭದಲ್ಲಿ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಮಾಹಿತಿಗಳನ್ನ ಬಿಟ್ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ತಾನು ಈ ಮುಂಚೆ ಕೆಲಸ ಮಾಡ್ತಿದ್ದಂತ ಕಂಪನಿಯಿಂದ ಸುಮಾರು 50 ಲಕ್ಷ ಶೇರ್ ಬಂದಿರುತ್ತೆ. ಆ ಒಂದು ಶೇರ್ ಈಗ ಸುಮಾರು 12 ಕೋಟಿ ಆಗಿರುತ್ತೆ. ಆ ಒಂದು ವಿಚಾರದ ಬಗ್ಗೆ ಬೆದರಿಕೆಯ ಸಂದರ್ಭದಲ್ಲಿ ಹೇಳಿರ್ತಾನೆ. ನಂತರ ಆ ಒಂದು 12 ಕೋಟಿಲಿ 11 ಕೋಟಿಯನ್ನ ಆರೋಪಿಗಳು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಅದಾದ್ಮೇಲೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣದ ಜಾಡವನ್ನ ಹಿಡಿದು ಹೋಗಿದ್ದಂತ ಪೊಲೀಸರಿಗೆ ಒಂದು ಚಿನ್ನದ ಅಂಗಡಿಯ ಮಾಲೀಕ ಸಿಗ್ತಾನೆ. ಆತನನ್ನ ನೀಟಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 3 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಆ ಒಂದು ಆಧಾರದ ಮೇಲೆ ಕರುಣ್, ತರುಣ್ ಮತ್ತೆ ನಟಾನಿ ಹಾಗೂ ಧವಲ್ ಶಾ ಅನ್ನುವಂತರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿ ಧವಲ್ ಶಾ ಏನಿದ್ದಾನೆ, ಈತನಿಗೆ ದುಬೈನಲ್ಲಿರುವಂತ ಮೇನ್ ಅಕ್ಯೂಸ್ಡ್ ಏನಿರ್ತಾನೆ, ಅಂದ್ರೆ ಕಿಂಗ್ಪಿನ್ ಏನಿರ್ತಾನೆ, ಆತನಿಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ಜೊತೆಗೆ ಮತ್ತೋರ್ವ ವ್ಯಕ್ತಿ ಇದರಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಸಿಮ್ಗಳನ್ನ ಖರೀದಿ ಮಾಡಿಕೊಡ್ತಿದ್ದ 2-3 ಸಾವಿರಕ್ಕೆ ಅನ್ನೋದು ಕೂಡ ಗೊತ್ತಾಗಿದೆ. ಆತನಿಗೆ ಪಾಕಿಸ್ತಾನಕ್ಕೂ ಕೂಡ ಆತ ಸಿಮ್ಗಳನ್ನ ಖರೀದಿ ಮಾಡಿದ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ ಆ 3 ಜನರನ್ನು ಕೂಡ ಬಂಧನ ಮಾಡಿ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಕಿಂಗ್ ಪಿನ್ ಯಾರು, ಮತ್ತೆ ಇವರು ಆತ ಸಿಮ್ಗಳನ್ನ ಬೇರೆ ದೇಶಕ್ಕೆ ಯಾಕೆ ಕೊಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿರೋ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ ಎಷ್ಟೊಂದು ವಂಚನೆ ಕೇಸ್ಗಳು. ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕೇಸ್ ಇದು. ಸೈಬರ್ ವಂಚಕರನ್ನ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕರಣ್, ತರುಣ್, ನಟಾನಿ, ಧವಲ್ ಶಾ ಎಂಬುವಂತ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಂಪನಿನಲ್ಲಿ ಇವರು ಮೂವರು ಕೂಡ ಕೆಲಸ ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಅನ್ನುವಂಥವ್ರು ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಆ ಕಂಪನಿಯ 50 ಲಕ್ಷದ ಶೇರನ್ನು ವಿಜಯ್ ಕುಮಾರ್ ಅವರು ಪಡೆದಿದ್ರು. ಅಷ್ಟೇ ಅಲ್ಲ, ಈ 12 ಕೋಟಿ ರೂಪಾಯಿಯ ಸೀಕ್ರೆಟ್ ಅನ್ನ ವಿಜಯ್ ಕುಮಾರ್ ಬಾಯ್ಬಿಟ್ಟಿದ್ರಂತೆ. 3 ಬೇರೆ ಬೇರೆ ನಂಬರ್ಗಳಿಂದ ಈ ಆರೋಪಿಗಳು ವಿಜಯ್ ಕುಮಾರ್ ಅವರಿಗೆ ಧಮಕಿ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ವಂಚನೆ ಎಸಗಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇದು ಕೂಡ ಒಂದು ಬೃಹತ್ ಡಿಜಿಟಲ್ ವಂಚನೆಯ ಪ್ರಕರಣ ಏನಿದೆ, ಇದ್ರ ಬಗ್ಗೆ ಡೀಟೇಲ್ಸ್, ಅರೆಸ್ಟ್ ಆಗಿರುವಂತಹ ಮೂವರು ಏನೆಲ್ಲ ಬಾಯ್ಬಿಟ್ಟಿದ್ದಾರೆ? ಶ್ರೀಲಕ್ಷ್ಮಿ, ಈ ಡಿಜಿಟಲ್ ಯುಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಪೊಲೀಸರಿಂದ ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ, ಜಾಗೃತಿಯನ್ನ ಕೊಟ್ಟರು ಕೂಡ ಯಾರು ಜಾಸ್ತಿ ಚೆನ್ನಾಗಿ ಓದ್ಕೊಂಡಿರುವಂತವರೇ ಇಂತಹ ಪ್ರಕರಣಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿದ್ದಂತ ಓರ್ವ ಟೆಕ್ಕಿಗೆ ಬರೋಬ್ಬರಿ 11 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತ ಪ್ರಕರಣ ದಾಖಲಾಗಿತ್ತು. ಅಂದ್ರೆ 2-3 ತಿಂಗಳ ಮುಂಚೆ
ವಿಜಯ್ ಕುಮಾರ್ ಎಂಬ ಟೆಕ್ಕಿಯನ್ನ ಕಾಂಟ್ಯಾಕ್ಟ್ ಮಾಡಿದಂತ ಆರೋಪಿಗಳು ದುಬೈನಿಂದ ಆತನಿಗೆ ಕರೆ ಮಾಡಿ ನಿಮ್ಮನ್ನ ಒಂದು ಕೇಸ್ ಒಂದರಲ್ಲಿ ಅರೆಸ್ಟ್ ಮಾಡ್ತೇವೆ, ನಿಮ್ಮ ಅಕೌಂಟ್ ನಲ್ಲಿ ಎಷ್ಟಿದೆ ಅಷ್ಟು ಹಣವನ್ನ ಕೊಡಿ ಅಂತ ಹೇಳಿ ಅವರು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಈ ವೇಳೆ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಡಾಕ್ಯುಮೆಂಟ್ಗಳಾಗಿರ್ಬೋದು ಮತ್ತೆ ಮೊಬೈಲ್ ಪಾಸ್ವರ್ಡ್ ಎಲ್ಲವನ್ನೂ ಕೂಡ ಆರೋಪಿಗಳಿಗೂ ಕೊಟ್ಟಿರ್ತಾನೆ. ಆದ್ರೆ ಆತನ ಅಕೌಂಟ್ ಅಲ್ಲಿ 2.5 ಲಕ್ಷ ಇರುತ್ತೆ. ಆ ಒಂದು 2.5 ಲಕ್ಷ ಇದ್ದದ್ದು ಮಾತ್ರ ನಾನು ಕೊಡ್ತೇನೆ ಅಂತ ಹೇಳಿ ಮೊದಲಿಗೆ ಟೆಕ್ಕಿ ಹೇಳಿರ್ತಾನೆ. ಆದ್ರೆ ಆತನನ್ನ ಮತ್ತೆ ಮತ್ತೆ ಬೆದರಿಸಿದಂತ ಸಂದರ್ಭದಲ್ಲಿ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಮಾಹಿತಿಗಳನ್ನ ಬಿಟ್ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ತಾನು ಈ ಮುಂಚೆ ಕೆಲಸ ಮಾಡ್ತಿದ್ದಂತ ಕಂಪನಿಯಿಂದ ಸುಮಾರು 50 ಲಕ್ಷ ಶೇರ್ ಬಂದಿರುತ್ತೆ. ಆ ಒಂದು ಶೇರ್ ಈಗ ಸುಮಾರು 12 ಕೋಟಿ ಆಗಿರುತ್ತೆ. ಆ ಒಂದು ವಿಚಾರದ ಬಗ್ಗೆ ಬೆದರಿಕೆಯ ಸಂದರ್ಭದಲ್ಲಿ ಹೇಳಿರ್ತಾನೆ. ನಂತರ ಆ ಒಂದು 12 ಕೋಟಿಲಿ 11 ಕೋಟಿಯನ್ನ ಆರೋಪಿಗಳು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಅದಾದ್ಮೇಲೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣದ ಜಾಡನ್ನ ಹಿಡಿದು ಹೋಗಿದ್ದಂತ ಪೊಲೀಸರಿಗೆ ಒಂದು ಚಿನ್ನದ ಅಂಗಡಿಯ ಮಾಲೀಕ ಸಿಗ್ತಾನೆ. ಆತನನ್ನ ನೀಟಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 3 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಆ ಒಂದು ಆಧಾರದ ಮೇಲೆ ತರುಣ್ ಮತ್ತೆ ನಟಾನಿ ಹಾಗೂ ಧವಲ್ ಶಾ ಅನ್ನುವಂತರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿ ಧವಲ್ ಶಾ ಏನಿದ್ದಾನೆ ಈತನಿಗೆ ದುಬೈನಲ್ಲಿರುವಂತ ಮೇನ್ ಅಕ್ಯೂಸ್ಡ್ ಏನಿರ್ತಾನೆ ಅಂದ್ರೆ ಕಿಂಗ್ಪಿನ್ ಏನಿರ್ತಾನೆ ಆತನಿಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ಜೊತೆಗೆ ಮತ್ತೋರ್ವ ವ್ಯಕ್ತಿ ಇದರಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತ ಸಿಮ್ಗಳನ್ನ ಖರೀದಿ ಮಾಡಿಕೊಡ್ತಿದ್ದ 2-3 ಸಾವಿರಕ್ಕೆ ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಆತನಿಗೆ ಪಾಕಿಸ್ತಾನಕ್ಕೂ ಕೂಡ ಆತ ಸಿಮ್ಗಳನ್ನ ಖರೀದಿ ಮಾಡಿದ ಅನ್ನೋಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ ಆ 3 ಜನರನ್ನು ಕೂಡ ಬಂಧನ ಮಾಡಿ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಕಿಂಗ್ ಪಿನ್ ಯಾರು ಮತ್ತೆ ಇವರು ಆತ ಸಿಮ್ಗಳನ್ನ ಬೇರೆ ದೇಶಕ್ಕೆ ಯಾಕೆ ಕೊಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿರೋ ಪ್ರಕರಣದಲ್ಲಿ 3ರನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ ಎಷ್ಟೊಂದು ವಂಚನೆ ಕೇಸ್ಗಳು. ಟೆಕ್ಕಿಯೊಬ್ಬರಿಗೆ 11 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕೇಸ್ ಇದು. ಸೈಬರ್ ವಂಚಕರನ್ನ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ತರುಣ್ ನಟಾನಿ ಧವಲ್ ಶಾ ಎಂಬುವಂತ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಂಪನಿನಲ್ಲಿ ಇವ್ರು 3 ಕೂಡ ಕೆಲಸ ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಅನ್ನುವಂಥವ್ರು ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಆ ಕಂಪನಿಯ 50 ಲಕ್ಷದ ಶೇರನ್ನು ವಿಜಯ್ ಕುಮಾರ್ ಅವರು ಪಡೆದಿದ್ರು. ಅಷ್ಟೇ ಅಲ್ಲ, ಈ 12 ಕೋಟಿ ರೂಪಾಯಿಯ ಸೀಕ್ರೆಟ್ ಅನ್ನ ವಿಜಯ್ ಕುಮಾರ್ ಬಾಯ್ಬಿಟ್ಟಿದ್ರಂತೆ. 3 ಬೇರೆ ಬೇರೆ ನಂಬರ್ಗಳಿಂದ ಈ ಆರೋಪಿಗಳು ವಿಜಯ್ ಕುಮಾರ್ ಅವರಿಗೆ ಧಮಕಿ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ವಂಚನೆ ಎಸಗಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇದು ಕೂಡ ಒಂದು ಬೃಹತ್ ಡಿಜಿಟಲ್ ವಂಚನೆಯ ಪ್ರಕರಣ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್. ಅರೆಸ್ಟ್ ಆಗಿರುವಂತ 3 ಏನೆಲ್ಲ ಬಾಯ್ಬಿಟ್ಟಿದ್ದಾರೆ? ಶ್ರೀಲಕ್ಷ್ಮಿ, ಈ ಡಿಜಿಟಲ್ ಯುಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಪೊಲೀಸರಿಂದ ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಜಾಗೃತಿಯನ್ನ ಕೊಟ್ಟರು ಕೂಡ ಯಾರು ಜಾಸ್ತಿ ಚೆನ್ನಾಗಿ ಓದ್ಕೊಂಡಿರುವಂತವ್ರೆ ಇಂತಹ ಪ್ರಕರಣಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿದ್ದಂತ ಓರ್ವ ಟೆಕ್ಕಿಗೆ ಬರೋಬ್ಬರಿ 11 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತ ಪ್ರಕರಣ ದಾಖಲಾಗಿತ್ತು. ಅಂದ್ರೆ 2-3 ತಿಂಗಳ ಮುಂಚೆ ವಿಜಯ್ ಕುಮಾರ್ ಎಂಬ ಟೆಕ್ಕಿಯನ್ನ ಕಾಂಟ್ಯಾಕ್ಟ್ ಮಾಡಿದಂತ ಆರೋಪಿಗಳು ದುಬೈನಿಂದ ಆತನಿಗೆ ಕರೆ ಮಾಡಿ ನಿಮ್ಮನ್ನ ಒಂದು ಕೇಸ್ ಒಂದರಲ್ಲಿ ಅರೆಸ್ಟ್ ಮಾಡ್ತೇವೆ, ನಿಮ್ಮ ಅಕೌಂಟ್ ನಲ್ಲಿ ಎಷ್ಟಿದೆ ಅಷ್ಟು ಹಣವನ್ನ ಕೊಡಿ ಅಂತ ಹೇಳಿ ಅವರು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಈ ವೇಳೆ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಡಾಕ್ಯುಮೆಂಟ್ಗಳಾಗಿರ್ಬೋದು ಮತ್ತೆ ಮೊಬೈಲ್ ಪಾಸ್ವರ್ಡ್ ಎಲ್ಲವನ್ನೂ ಕೂಡ ಆರೋಪಿಗಳಿಗೂ ಕೊಟ್ಟಿರ್ತಾನೆ. ಆದ್ರೆ ಆತನ ಅಕೌಂಟ್ ಅಲ್ಲಿ 2.5 ಲಕ್ಷ ಇರುತ್ತೆ. ಆ ಒಂದು 2.5 ಲಕ್ಷ ಇದ್ದದ್ದು ಮಾತ್ರ ನಾನು ಕೊಡ್ತೇನೆ ಅಂತ ಹೇಳಿ ಮೊದಲಿಗೆ ಟೆಕ್ಕಿ ಹೇಳಿರ್ತಾನೆ. ಆದ್ರೆ ಆತನನ್ನ ಮತ್ತೆ ಮತ್ತೆ ಬೆದರಿಸಿದಂತ ಸಂದರ್ಭದಲ್ಲಿ ಆ ಟೆಕ್ಕಿ ತನ್ನ ಬಳಿ ಇದ್ದಂತ ಒಂದಷ್ಟು ಮಾಹಿತಿಗಳನ್ನ ಬಿಟ್ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ತಾನು ಈ ಮುಂಚೆ ಕೆಲಸ ಮಾಡ್ತಿದ್ದಂತ ಕಂಪನಿಯಿಂದ ಸುಮಾರು 50 ಲಕ್ಷ ಶೇರ್ ಬಂದಿರುತ್ತೆ. ಆ ಒಂದು ಶೇರ್ ಈಗ ಸುಮಾರು 12 ಕೋಟಿ ಆಗಿರುತ್ತೆ. ಆ ಒಂದು ವಿಚಾರದ ಬಗ್ಗೆ ಬೆದರಿಕೆಯ ಸಂದರ್ಭದಲ್ಲಿ ಹೇಳಿರ್ತಾನೆ. ನಂತರ ಆ ಒಂದು 12 ಕೋಟಿಲಿ 11 ಕೋಟಿಯನ್ನ ಆರೋಪಿಗಳು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಅದಾದ್ಮೇಲೆ ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣದ ಜಾಡನ್ನ ಹಿಡಿದು ಹೋಗಿದ್ದಂತ ಪೊಲೀಸರಿಗೆ ಒಂದು ಚಿನ್ನದ ಅಂಗಡಿಯ ಮಾಲೀಕ ಸಿಗ್ತಾನೆ. ಆತನನ್ನ ನೀಟಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 3 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಆ ಒಂದು ಆಧಾರದ ಮೇಲೆ ತರುಣ್ ಮತ್ತೆ ನಟಾನಿ ಹಾಗೂ ಧವಲ್ ಶಾ ಅನ್ನುವಂತರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿ ಧವಲ್ ಶಾ ಏನಿದ್ದಾನೆ ಈತನಿಗೆ ದುಬೈನಲ್ಲಿರುವಂತ ಮೇನ್ ಅಕ್ಯೂಸ್ಡ್ ಏನಿರ್ತಾನೆ ಅಂದ್ರೆ ಕಿಂಗ್ ಪಿನ್ ಏನಿರ್ತಾನೆ ಆತನಿಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ಜೊತೆಗೆ ಮತ್ತೋರ್ವ ವ್ಯಕ್ತಿ ಇದರಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ
ಸಿಮ್ಗಳನ್ನ ಖರೀದಿ ಮಾಡಿಕೊಡ್ತಿದ್ದ 2-3 ಸಾವಿರಕ್ಕೆ ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಆತನಿಗೆ ಪಾಕಿಸ್ತಾನಕ್ಕೂ ಕೂಡ ಆತ ಸಿಮ್ಗಳನ್ನ ಖರೀದಿ ಮಾಡಿದ ಅನ್ನೋಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ ಆ 3 ಜನರನ್ನು ಕೂಡ ಬಂಧನ ಮಾಡಿ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಕಿಂಗ್ ಪಿನ್ ಯಾರು ಮತ್ತೆ ಇವರು ಆತ ಸಿಮ್ಗಳನ್ನ ಬೇರೆ ದೇಶಕ್ಕೆ ಯಾಕೆ ಕೊಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.